ನಮಸ್ಕಾರ ಸ್ನೇಹಿತರೆ, ಜ್ಯೋತಿರ್ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೃಷಭ ರಾಶಿಯವರಿಗೆ ಜನವರಿ ತಿಂಗಳು ಅದ್ಭುತವಾಗಿರುತ್ತದೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಯಶಸ್ಸು ಕಂಡುಬರುವುದು ಹಾಗೂ ಸಹೋದ್ಯೋಗಿಗಳ ಸಹಕಾರ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳು ಸಿಗುವ ಸಾಧ್ಯತೆಯೂ ಉಂಟು. ಈ ವಿಡಿಯೋನ ಮುಂದುವರಿಸೋಕ್ಕೂ ಮುಂಚೆ ನಮ್ಮ ಜ್ಯೋತಿರ್ಭವಿಷ್ಯ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಜನವರಿ ತಿಂಗಳು ನಿಮಗೆ ಸ್ವಲ್ಪ ಭಿನ್ನವಾಗಿ ಪ್ರಾರಂಭವಾಗುತ್ತದೆ. ತಿಂಗಳ ಮೊದಲಾರ್ಧದಲ್ಲಿ ನೀವು ಅನೇಕ ವಿಷಯಗಳನ್ನು ಮೌನವಾಗಿ ನಿಭಾಯಿಸುತ್ತಿರುವಂತೆ ಭಾಸವಾಗಬಹುದು. ಜವಾಬ್ದಾರಿಗಳು, ದಾಖಲೆಗಳು, ಹಠಾತ್ ಬದಲಾವಣೆಗಳು ಅಥವಾ ಎಲ್ಲರಿಂದಲೂ ಚರ್ಚಿಸಲು ಇಷ್ಟಪಡದ ವಿಷಯಗಳು ಹೊರಗಿನಿಂದ ನೋಡುವವರಿಗೆ ನೀವು ಸಾಮಾನ್ಯವಾಗಿ ಕಂಡರೂ ಕೂಡ ಆಂತರಿಕವಾಗಿ ನೀವು ಸಾಕಷ್ಟು ವಿಷಯಗಳನ್ನು ಲೆಕ್ಕಾಚಾರ ಹಾಕುತ್ತಿದ್ದೀರಿ. ಜನವರಿ ಮಧ್ಯಭಾಗದಿಂದ ವಾತಾವರಣವು ಹಗುರವಾಗುತ್ತದೆ ಮತ್ತು ಸ್ಪಷ್ಟವಾಗುತ್ತದೆ. ನಿಮ್ಮ ಮನಸ್ಸು ಮುಕ್ತವಾದಂತೆ, ಆತ್ಮವಿಶ್ವಾಸ ಮರಗಳಿಂದ ಮತ್ತು ಸರಿಯಾದ ದಿಕ್ಕು ಕಾಣುವಂತೆ ಭಾಸವಾಗುತ್ತದೆ. ಸೂರ್ಯನು ಜನವರಿ 14ರಂದು ನಿಮ್ಮ 9ನೇ ಮನೆಯ ಭಾಗ್ಯಸ್ಥಾನ ಮತ್ತು ಕುಜನು ಜನವರಿ 16ರಂದು ಅದೇ ಮನೆಗೆ ಪ್ರವೇಶಿಸುವುದರಿಂದ ಅದೃಷ್ಟದ ಬೆಂಬಲ ಹೆಚ್ಚಾಗುತ್ತದೆ. ಪ್ರಯಾಣ ಮತ್ತು ಕಲಿಕೆ ಸಕ್ರಿಯವಾಗುತ್ತದೆ ಮತ್ತು ನಿಮ್ಮ ವೃತ್ತಿಪರ ನಿರ್ಧಾರಗಳು ದಿಟ್ಟ ಮತ್ತು ಪ್ರಾಯೋಗಿಕವಾಗಿ ಇರುತ್ತವೆ. 2ನೇ ಮನೆಯಲ್ಲಿರುವ ಗುರು ಹಣಕಾಸು, ಕುಟುಂಬದ ಬೆಂಬಲ ಮತ್ತು ಉತ್ತಮ ಮಾತುಗಾರಿಕೆಯನ್ನು ಬೆಂಬಲಿಸುತ್ತಾನೆ. 11ನೇ ಮನೆಯಲ್ಲಿರುವ ಶನಿ ನಿಧಾನವಾಗಿ ಆದರೆ ಸ್ಥಿರವಾದ ಲಾಭವನ್ನು ನೀಡುತ್ತಾನೆ. ಇನ್ನು 10ನೇ ಮನೆಯಲ್ಲಿ ರಾಹು ನಿಮ್ಮ ವೃತ್ತಿ ಜೀವನವನ್ನು ಬಹಳ ಸಕ್ರಿಯಗೊಳಿಸುತ್ತಾನೆ. ನೀವು ಎಂದಿಗಿಂತಲೂ ಹೆಚ್ಚು ಗಮನಕ್ಕೆ ಬರುತ್ತೀರಿ ಮತ್ತು ಚರ್ಚಿಸಲ್ಪಡುತ್ತೀರಿ. ಇನ್ನು ವೃತ್ತಿ ಮತ್ತು ಉದ್ಯೋಗದ ಕಡೆ ನೋಡುವುದಾದರೆ, ತಿಂಗಳ ಮೊದಲಾರ್ಧದಲ್ಲಿ ಕೆಲಸ ಶಾಂತವಾಗಿದ್ದರೂ ತೀವ್ರವಾಗಿರುವಂತೆ ಭಾಸವಾಗುತ್ತದೆ. ಅನೇಕ ರೀತಿಯ ಒತ್ತಡವನ್ನು ನಿಭಾಯಿಸಬಹುದು. ಕೆಲಸದ ಸ್ಥಳದಲ್ಲಿ ಜನರು ನಿಮ್ಮನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಎಂದು ಅನುಭವಿಸಬಹುದು. ಇದು ನಿಮಗೆ ತೊಂದರೆ ನೀಡಲು ಅಲ್ಲ, ಆದರೆ ನಿಮ್ಮ ಪಾತ್ರವು ಮುಖ್ಯವಾಗಿರುತ್ತದೆ ಎಂದು ಕಾರಣಕ್ಕಾಗಿಯೇ. ನಿಮ್ಮ ವೃತ್ತಿ ಜೀವನದ ದಿಕ್ಕು ಬದಲಾಗುತ್ತಿದೆ ಎಂದು ನಿಮಗೆ ಅನ್ನಿಸಬಹುದು. ತಂಡವನ್ನು ಬದಲಾಯಿಸುವುದು ಅಥವಾ ಕೆಲಸದ ಪಾತ್ರವನ್ನು ಬದಲಾಯಿಸುವುದು ಉತ್ತಮ ಭವಿಷ್ಯವನ್ನು ನೀಡುವ ಕೌಶಲ್ಯಗಳನ್ನು ಕಲಿಯುವ ಬಗ್ಗೆ ನೀವು ಯೋಚಿಸಬೇಕು. ನೀವು ತಕ್ಷಣ ಕಾರ್ಯನಿರ್ವಹಿಸದಿದ್ದರೂ ಆ ಆಲೋಚನೆಗೆ ಈಗ ಪ್ರಬಲವಾಗಿರುತ್ತದೆ. ಜನವರಿ 14ರ ನಂತರ ನೀವು ಹೆಚ್ಚು ಭರವಸೆ ಮತ್ತು ಸ್ಪಷ್ಟತೆಯನ್ನು ಅನುಭವಿಸುವಿರಿ. ಸೆಮಿನಾರ್, ತರಬೇತಿ ಅಥವಾ ಪ್ರಮುಖ ಅಧಿಕೃತ ಸಭೆಯಲ್ಲಿ ಭಾಗವಹಿಸಲು ಅವಕಾಶಗಳನ್ನು ಪಡೆಯಬಹುದು. ಮನ್ನಣೆ, ನಿರ್ಧಾರ ಪಡೆಯಲು ಮತ್ತು ಹುದ್ದೆಗೆ ಅರ್ಜಿ ಸಲ್ಲಿಸಲು ಮತ್ತು ಸಭೆಗಳಲ್ಲಿ ಅಧಿಕಾರಯುತವಾಗಿ ಮಾತನಾಡಲು ಇದು ಉತ್ತಮ ಹಂತವಾಗಿದೆ. ನೀವು ಇದನ್ನು ಚಾಲ್ತಿಯಲ್ಲಿ ಬಳಸಿಕೊಳ್ಳಬೇಕು. ದ್ವಿತೀಯಾರ್ಧವು ಉತ್ತಮ ಪ್ರಕ್ರಿಯೆಯನ್ನು ನೀಡುತ್ತದೆ. ಶನಿಯು ಹಂತವಾಗಿ ಫಲಿತಾಂಶಗಳನ್ನು ನೀಡುತ್ತಾನೆ ಮತ್ತು ಈ ತಿಂಗಳು ನಿಮಗೆ ಭದ್ರ ಬುನಾದಿಯನ್ನು ಹಾಕುತ್ತಿದೆ. ಇನ್ನು ಹಣಕಾಸುವಿನ ವಿಚಾರಕ್ಕೆ ಬರೋದಾದರೆ, ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಬೆಂಬಲ ನೀಡುತ್ತದೆ. 2ನೇ ಮನೆಯಲ್ಲಿರುವ ಗುರುವಿನಿಂದ ಧನಸ್ಥಾನ. ಹಣಕಾಸಿನ ವಿಷಯಗಳು ನಿಧಾನವಾಗಿ ಮತ್ತು ಸ್ಥಿರವಾಗಿ ಸುಧಾರಿಸುತ್ತವೆ. ನಿಮ್ಮ ಆದಾಯವು ಹೆಚ್ಚು ಸ್ಥಿರವಾಗಿರುತ್ತದೆ. ಅಗತ್ಯವಿದ್ದಾಗ ಕುಟುಂಬದಿಂದ ಸಹಾಯ ಪಡೆಯುತ್ತಿದ್ದೀರಿ ಎಂದು ನೀವು ಗಮನಿಸಬಹುದು. ಆರೋಗ್ಯ, ರಿಪೇರಿ, ವಿಮೆ, ಬಾಕಿ, ಇತರ ಸಾಲಗಳು ಅಥವಾ ಕುಟುಂಬದ ಜವಾಬ್ದಾರಿಗಳು ಈಗಲೇ ಏಕೆ ಎಂದು ಅನ್ನಿಸಬಹುದು, ಆದರೆ ನೀವು ಅದನ್ನು ನಿಭಾಯಿಸುವ ಸಮಯ ಬರುತ್ತದೆ. ದ್ವಿತೀಯಾರ್ಧವು ಉತ್ತಮವಾಗಿಯೇ ಇರುತ್ತದೆ. ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸಿ ಮತ್ತು ಆಪ್ತರಿಗೂ ಸಹ ಕುರುಡಾಗಿ ಸಾಲ ನೀಡುವುದನ್ನು ತಪ್ಪಿಸಿ. ಇನ್ನು ಸಣ್ಣ ಪುಟ್ಟದಾದ ಉಳಿತಾಯವನ್ನು ಆರಂಭ ಮಾಡಿ, ನಂತರ ಖರ್ಚು ಮಾಡದೆ, ದುಂದುವೆಚ್ಚ ಮಾಡದೆ ಹಣವನ್ನು ಉಳಿತಾಯ ಮಾಡುವುದು ಅಭ್ಯಾಸವು ಉತ್ತಮ ಅಂತ ಹೇಳ್ಬೋದು. ಈ ತಿಂಗಳು ಇದು ನಿಮ್ಮನ್ನು ರಕ್ಷಿಸುತ್ತದೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳು.
ಕುಟುಂಬದ ಜೀವನಕ್ಕೆ ಈ ತಿಂಗಳು ಸ್ವಲ್ಪ ಸಮತೋಲನದ ಅಗತ್ಯವಿದೆ. 4ನೇ ಮನೆಯಲ್ಲಿ ಸುಖಸ್ಥಾನ ಕೇತು ಇರುವುದರಿಂದ ನಿಮ್ಮ ಮನೆಯಲ್ಲಿ ಸ್ವಲ್ಪ ಅಲಿಪ್ತವಾಗಿ ಅಥವಾ ಭಾವನಾತ್ಮಕವಾಗಿ ಅಸ್ಥಿರವಾಗಿರಬಹುದು. ಕೆಲಸ, ಹಣ ಅಥವಾ ಭವಿಷ್ಯದ ಬಗ್ಗೆ ಯೋಚಿಸುತ್ತಿದ್ದೀರಾ. ಮೌನ ಅಥವಾ ಗಮನ ಕೊರತೆಯಿಂದ ಸಣ್ಣ ತಪ್ಪುಗಳ ಗ್ರಹಿಕೆ ಉಂಟಾಗಬಹುದು. ಹೆಚ್ಚಿನ ಕಾಳಜಿಯನ್ನು ವಹಿಸಿ. ಅದೇ ಸಮಯದಲ್ಲಿ ಮೃದುವಾಗಿ ಮಾತನಾಡಿದರೆ ಕುಟುಂಬದ ಬಾಂಧವ್ಯವನ್ನು ಬೆಂಬಲಿಸುತ್ತೀರಿ. ಸಂಬಂಧಗಳಲ್ಲಿ ನೀವು ಸ್ಥಿರತೆ ಮತ್ತು ಸ್ಪಷ್ಟತೆಯನ್ನು ಬಯಸುತ್ತೀರಿ. ಮನೆಯವರೆಲ್ಲರನ್ನೂ ಪ್ರೀತಿಯಿಂದ ನೋಡಿಕೊಳ್ಳಿ. ಶಾಂತವಾದ ಮಾತುಕತೆ ಮನೆಯಲ್ಲಿ ನೆಮ್ಮದಿಯನ್ನು ತರಬಹುದು. ಇನ್ನು ಆರೋಗ್ಯದ ಬಗ್ಗೆ ನೋಡುವುದಾದರೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ನೀಡಬೇಕು. ಗುಪ್ತ ಒತ್ತಡದಿಂದಾಗಿ ನೀವು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಸುಸ್ತಾಗಬಹುದು. ನಿದ್ರಾಹೀನತೆ, ಅಸಿಡಿಟಿ, ಅಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಹಠಾತ್ ಮೈಕೈ ನೋವು ಎದುರಿಸಬಹುದು. ಜನವರಿ ಮಧ್ಯ ನಂತರ ಶಕ್ತಿ ಸುಧಾರಿಸುತ್ತದೆ. ಆದರೂ ಅತಿಯಾದ ಕೆಲಸವನ್ನು ತಪ್ಪಿಸಿ ಮತ್ತು ಸಣ್ಣ ರೋಗಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ. ವೈದ್ಯಕೀಯರನ್ನು ಭೇಟಿ ನೀಡಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ. ಮಸಾಲೆಯುಕ್ತ ಆಹಾರವನ್ನು ಕಡಿಮೆ ತಿನ್ನಿ. ದೈನಂದಿನ ದಿನಚರಿಯಲ್ಲಿ ಮತ್ತು ದೇಹವನ್ನು ತ್ವರಿತಗೊಳಿಸಲು ವ್ಯಾಯಾಮವನ್ನು ರೂಢಿ ಮಾಡಿಕೊಳ್ಳಿ. ಇನ್ನು ವ್ಯಾಪಾರ ಮತ್ತು ವ್ಯವಹಾರಗಳ ಬಗ್ಗೆ ನೋಡೋಣ. ವ್ಯಾಪಾರ ಮಾಲೀಕರು ಈ ತಿಂಗಳು ವೃತ್ತಿಗೋಚರತೆ ಹೆಚ್ಚಾಗುವುದನ್ನು ಅನುಭವಿಸುವರು. 10ನೇ ಮನೆಯಲ್ಲಿ ರಾಹು ಇರುವುದರಿಂದ ನೀವು ಹಠಾತ್ ಹೊಸ ಸಂಪರ್ಕಗಳನ್ನು, ಆಫರ್ಗಳು ಅಥವಾ ಆನ್ಲೈನ್ ಪ್ರಚಾರ ಪಡೆಯಬಹುದು. ಕೆಲವೊಮ್ಮೆ ಒಳ್ಳೆಯದು, ಕೆಲವೊಮ್ಮೆ ಗೊಂದಲದ, ಆದರೆ ಒಟ್ಟಾರೆಯಾಗಿ ಇದು ನಿಮ್ಮ ವ್ಯಾಪ್ತಿಯನ್ನು ಹೆಚ್ಚಿಸುತ್ತದೆ. ಹಳೆಯ ಸಮಸ್ಯೆಗಳನ್ನು ಸರಿಪಡಿಸಲು ಮೊದಲಾರ್ಧ ಉತ್ತಮವಾಗಿದೆ. ದ್ವಿತೀಯಾರ್ಧವು ಪ್ರಯಾಣ ವಿಸ್ತರಣೆ ಮತ್ತು ಹೊಸ ಡೀಲ್ಗಳನ್ನು ಬೆಂಬಲಿಸುತ್ತಿದೆ. ನೀವು ಪೂರೈಸಲು ಸಾಧ್ಯವಾಗುವುದಕ್ಕಿಂತ ಹೆಚ್ಚಿನದನ್ನು ಭರವಸೆ ನೀಡಬೇಡಿ. ಸ್ಥಿರತೆಯು ನಿಮಗೆ ದೀರ್ಘಕಾಲೀನ ಯಶಸ್ಸನ್ನು ತರುತ್ತದೆ. ಇನ್ನು ವಿದ್ಯಾರ್ಥಿಗಳು ಅತಿಯಾದ ಆಲೋಚನೆ ಮತ್ತು ಭಾವನಾತ್ಮಕ ಅಸ್ಥಿರತೆಯಿಂದ ವಿದ್ಯಾರ್ಥಿಗಳು ಮೊದಲಾರ್ಧದಲ್ಲಿ ಸ್ವಲ್ಪ ಏಕಾಗ್ರತೆಯನ್ನು ಕಳೆದುಕೊಳ್ಳಬಹುದು. ಆದರೆ ದ್ವಿತೀಯಾರ್ಧ ಪ್ರಾರಂಭವಾದ ನಂತರ ಗಮನ ಸುಧಾರಿಸುತ್ತದೆ. ನಿಮ್ಮಲ್ಲಿ ಕೆಲವರು ಉನ್ನತ ವ್ಯಾಸಂಗವನ್ನು ಮಾಡಬಹುದು. ಪರೀಕ್ಷೆಗಳು, ಪ್ರಯಾಣಿಕರ ಅಥವಾ ಸಂದರ್ಶನ ತಯಾರಿಕೆಯಾಗಿ ಗಂಭೀರವಾಗಿ ಯೋಚಿಸಬಹುದು. ಈ ತಿಂಗಳು ಕಲಿಕೆ ಮತ್ತು ಶಿಕ್ಷಕ ಮಾರ್ಗದರ್ಶಕದಿಂದ ಮಾರ್ಗದರ್ಶನ ಪಡೆಯುವುದನ್ನು ಬೆಂಬಲಿಸುತ್ತದೆ. ಪ್ರತಿದಿನ ನಿಗದಿತ ಸಮಯದವರೆಗೆ ಓದಿ. ಕೊನೆಯ ಕ್ಷಣದ ಒತ್ತಡಕ್ಕಿಂತ ಸಣ್ಣ ಸ್ಥಿರವಾದ ಪ್ರಯತ್ನವೂ ಕೂಡ ಉತ್ತಮ ಫಲಿತಾಂಶಕ್ಕೆ ಕಾರಣವಾಗುತ್ತದೆ. ವೃತ್ತಿ ಸ್ಥಿರತೆಗಾಗಿ ನೀವು ಜನವರಿ 14ರ ನಂತರ ಬೆಳಿಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸುವುದು ಉತ್ತಮ. ಮನೆಯಲ್ಲಿ ಶಾಂತಿ ನೆಲೆಸುವುದಕ್ಕಾಗಿ ಸಂಜೆ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ದಿನಕ್ಕೆ 5 ನಿಮಿಷವಾದರೂ ಹಚ್ಚಬೇಕು. ಇದರಿಂದ ನಿಮ್ಮ ಮನಸ್ಸು ಮತ್ತು ಮನೆಯು ಶಾಂತಿಯುತವಾಗಿರುತ್ತದೆ. ಲಾಭ ಮತ್ತು ಬೆಂಬಲಕ್ಕಾಗಿ ಗುರುವಾರದಂದು ಆಹಾರ ಅಥವಾ ಸಿಹಿ ತಿಂಡಿಗಳನ್ನು ಇನ್ನೊಬ್ಬರಿಗೆ ಅಥವಾ ಬೇರೆಯವರಿಗೆ ದಾನ ಮಾಡುವುದು ಉತ್ತಮ. ಇದರಿಂದ ಕುಟುಂಬ ಮತ್ತು ಹಣಕಾಸಿಗೆ ಗುರುವಿನ ಬೆಂಬಲ ಅತಿಯಾಗಿ ಸಿಗುತ್ತದೆ. ಒತ್ತಡ ನಿಯಂತ್ರಣಕ್ಕಾಗಿ ಶನಿವಾರದಂದು ಕಪ್ಪು ಎಳ್ಳು ಅಥವಾ ಕಂಬಳಿಯನ್ನು ದಾನ ಮಾಡಿ ಮತ್ತು ತಡರಾತ್ರಿಯ ಆಲೋಚನೆಗಳನ್ನು ತಪ್ಪಿಸುವುದು ಉತ್ತಮ ಅಂತ ಹೇಳ್ಬೋದು. ಇನ್ನು ಏಕಾಗ್ರತೆಗಾಗಿ, ಶಾಂತಿ ಮತ್ತು ಸ್ಪಷ್ಟತೆಗಾಗಿ ಪ್ರತಿದಿನ 11 ಬಾರಿ ಓಂ ನಮಃ ಶಿವಾಯ ಎಂದು ಜಪಿಸುವುದು ಉತ್ತಮ. ಇದರಿಂದ ನಿಮ್ಮ ಮನಸ್ಸು ಏಕಾಗ್ರತೆಗೆ ಸಿಗುತ್ತದೆ. ಜನವರಿ ಮಧ್ಯದ ನಂತರ ವೃತ್ತಿಜೀವನ ಹೆಚ್ಚು ಗೋಚರವಾಗುತ್ತದೆ. ಆದಾಯ ಸ್ಥಿರತೆ ಸುಧಾರಿಸುತ್ತದೆ. ಆದರೆ ಮೊದಲಾರ್ಧದ ಖರ್ಚುಗಳನ್ನು ನೀವು ನಿಯಂತ್ರಿಸಬೇಕು. ದ್ವಿತೀಯಾರ್ಧದಲ್ಲಿ ಸಂದರ್ಶನ ಮತ್ತು ಉದ್ಯೋಗದ ಪ್ರಕ್ರಿಯೆಗಳು ಉತ್ತಮವಾಗಿರಬಹುದು. ಇನ್ನು 4ನೇ ಮನೆಯಲ್ಲಿರುವ ಕೇತು ಭಾವನಾತ್ಮಕ ಅಂತರವನ್ನು ತರಬಹುದು. ಶಾಂತ ಸಂವಹನ ಇದಕ್ಕೆ ಮದ್ದಾಗಿರುತ್ತದೆ. ಸೂರ್ಯನಿಗೆ ನೀರು ಅರ್ಪಿಸುವುದು, ಗುರುವಾರ ದಾನ ಮಾಡುವುದು ಮತ್ತು ಶನಿವಾರ ಒತ್ತಡ ನಿಯಂತ್ರಣ ಪರಿಹಾರಗಳನ್ನು ಉತ್ತಮವಾಗಿ ಕೆಲಸ ಮಾಡುತ್ತವೆ. ಇದನ್ನು ನೀವು ಮುಂದುವರಿಸಬೇಕಷ್ಟೆ.
ಈ ಎಲ್ಲ ಸಮಸ್ಯೆಗಳನ್ನು ಬೇಗ ಪರಿಹಾರ ಮಾಡಿಕೊಳ್ಳಲು ಒಂದು ಸೂಕ್ತ ಮತ್ತು ಸರಳವಾದ ಪರಿಹಾರವಿದೆ. ಅದು ಏನು ಅಂತ ಮುಂದೆ ನೋಡೋಣ. ಅದಕ್ಕೂ ಮುಂಚೆ ನೀವು ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇತರ ಸ್ನೇಹಿತರು ಅಥವಾ ಬಂಧುಗಳು ವೃಷಭ ರಾಶಿಯವರೇ ಆಗಿದ್ದರೆ ಈ ಒಂದು ವಿಡಿಯೋನ ಅವರಿಗೆ ಶೇರ್ ಮಾಡಿ. ಬೆಳಿಗ್ಗೆ ಎದ್ದ ನಂತರ ಸೂರ್ಯನಿಗೆ ನಮಸ್ಕರಿಸಿ ತುಪ್ಪದ ದೀಪವನ್ನು ಹಚ್ಚಿ ಓಂ ನಮಃ ಶಿವಾಯ ಎಂದು 101 ಸಾರಿ ಪಠಣೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರವಾಗಿ ಕಾಣಬಹುದು ಮತ್ತು ಕುಟುಂಬದಲ್ಲಿ ಶಾಂತಿಯನ್ನು ನೆಲೆಸುತ್ತದೆ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಶುಭ ದಿನ ಶುಭವಾಗಲಿ. ಧನ್ಯವಾದಗಳು.